ಕೃಷ್ಣರಾಜ ಒಡೆಯರು. Yes. ಎಂಥ ದೊಡ್ಡ ಪ್ರಭುವನ್ನು, ಎಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಬಿಟ್ಟು ಹೋದ್ರು ಅವರು. ಯಾವ ತಾಯಿಯೂ ಕೊಡುವಂಥ ಒಬ್ಬ ಮಗನನ್ನು ಕೊಡಲಿಲ್ಲ ಅವರು. ನಿಜ. ಯಾವ ತಾಯಿ ಕೊಡಲಾರದಂಥ, ಅಷ್ಟು ಸುಲಭಕ್ಕೆ ಕೊಡಲಾರದಂಥ ಒಂದು ಪುತ್ರ ರತ್ನವನ್ನು ಕೊಟ್ಟರು ಅವರು. ಬಹುಶಃ ಆ ತಾಯಿಯ ಯೋಚನೆ, ಆಲೋಚನೆಗಳು ಅಷ್ಟು ಪ್ರೋಗ್ರೆಸಿವ್ ಇದ್ದದ್ದೇ ಮಗನಲ್ಲೂ ಕೂಡ ಅದು ಮುಂದುವರೆದುಕೊಂಡು ಹೌದು. ಕೆಂಪನಂಜಮ್ಮನಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಚಾಮರಾಜೇಂದ್ರ ಒಡೆಯರ ಉಳಿದ ಕನಸು, ಬೇಗ ತೀರೋದ್ರು ಅವರು, ಉಳಿದ ಕನಸನ್ನ ಈಡೇರಿಸಿದ್ರು. ತಮ್ಮ ಕನಸನ್ನ ತಮ್ಮ ಕಾಲದಲ್ಲೇ ಆಚರಣೆಗೆ ತಂದರು. ತಮ್ಮ ಮತ್ತು ತಮ್ಮ ಪತಿಯ ಉಳಿದ ಕನಸುಗಳು ಏನಾದರೂ ಇದ್ದರೆ ಈ ನಾಡನ್ನು ಕಟ್ಟುವ ವಿಚಾರದಲ್ಲಿ ಅದಷ್ಟನ್ನು ಮಗನೊಳಗೆ ಬಿತ್ತಿ ಹೋದರು. ಹಾಗಾಗಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಮ್ಗೆ ಅಂಥ ಸಮೃದ್ಧಿ ಸಿಕ್ಕಿತ್ತು. ನೀವು ಪ್ಲೇಗ್ ಬಗ್ಗೆ ಕೇಳ್ತಿದ್ರಿ ನೋಡಿ. ಪ್ಲೇಗ್ ಅವರ ಆಡಳಿತದ ಪ್ರೈಮ್ ಅವಧಿಯಲ್ಲಿ ತುಂಬ ಅಲ್ಲಿ ಆ ಕಡೆ ಮಾರಿ ಕಣಿವೆ ಇದು ನಡೀತಾ ಇತ್ತು, ಇಲ್ಲಿ ಶಿವನ ಸಮುದ್ರದ ಕೆಲಸ ನಡೀತಾ ಇತ್ತು. ಆ ಸಮಯದಲ್ಲಿ ಪ್ಲೇಗ್ ಬಂದ್ಬಿಡ್ತು. ಎಂಥ ದುರದೃಷ್ಟ ಅವ್ರದ್ದು. ಹತಭಾಗ್ಯ ಅಂತ ಒಂದ್ಸರಿ ಅವ್ರು ಬೇಜಾರು ಮಾಡ್ಕೋತಾರೆ, ನಾನೊಬ್ಬ ಹತಭಾಗ್ಯ ಅಂತ. ಆದರೆ ಈ ವಿಚಾರದಲ್ಲಿ ಅವರು ಅದನ್ನು ಮೆಟ್ಟಿ ನಿಂತರು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಬೆಂಗಳೂರಿಗೆ ಪ್ಲೇಗ್ ಬಂದಾಗ ಇಡೀ ಬೆಂಗಳೂರು, ಮುಂಬೈಗೂ ಬಂತು, ಬೆಂಗಳೂರಿಗೂ ಬಂತು. ಮುಂಬೈಯಲ್ಲಿ ಅದು ಎಷ್ಟು ಹಾನಿ ಮಾಡ್ತೋ ಅದರ ಒಂದು 25% ಅಷ್ಟೇ ಬೆಂಗಳೂರಲ್ಲಿ ಮಾಡ್ತು. ಯಾಕೆ? ಅಂಥದ್ದು ಏನು ಅವರಿಂದ ಅದಕ್ಕೆ ಬೇಕಾಗಿರುವಂಥ ಮುನ್ನೆಚ್ಚರಿಕೆಯ ಕ್ರಮಗಳಿದೆಯಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ. ಜೊತೆಗೆ ಜೀವನದಲ್ಲಿ ಯಾವತ್ತಾದರೂ ಯಾರಿಗಾದರೂ ತುಂಬ ಒಳ್ಳೆಯದನ್ನು ಮಾಡಿದರೆ, ಅದು ಆಡಳಿತಗಾರರು ಇರ್ಬೋದು, ವೈಯಕ್ತಿಕ ಬದುಕಲ್ಲಿ ಇರ್ಬೋದು, ಅದು ಹೇಗೆ ಆಗುತ್ತೆ ಅನ್ನೋದಕ್ಕೆ ಡಾಕ್ಟರ್ ಪದ್ಮನಾಭನ್ ಪಲ್ಪು ಅಂತೇಳಿ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು ನಾನು. ಆ ಪದ್ಮನಾಭನ್ ಪಲ್ಪು ಅಂತ ಹೇಳಿ ಕೇರಳದ ಒಬ್ಬ ದಲಿತ ವ್ಯಕ್ತಿ. ಅವರು ಅಲ್ಲಿ ಹಾಗೂ ಹೀಗೂ ಕಷ್ಟಪಟ್ಟು, ಭಾಳ ವಿರೋಧ ಇರುತ್ತೆ, ಅವರು ಮೆಡಿಕಲ್ ಮಾಡ್ತಾರೆ, ವೈದ್ಯರಾಗ್ತಾರೆ. ಕೇರಳದಲ್ಲಿ ಕೆಲಸ ಕೊಡಲ್ಲ ಅವರಿಗೆ, ಅವರ ಜಾತಿಯ ಕಾರಣಕ್ಕಾಗಿಯೇ, ಬೇರೆ ಏನೂ ಇಲ್ಲ. ಅದನ್ನು ನಾವು ಹೇಳ್ಬೋದು, ಅಲ್ಲಿಯೇ ಜಾತಿ ಪದ್ಧತಿ. ಮದ್ರಾಸಿಗೆ ಹೋಗ್ತಾರೆ, ಅಲ್ಲೂ ಅವರಿಗೆ ಇದಾಗಲ್ಲ. ಮೈಸೂರು ಅವರಿಗೆ ಆಶ್ರಯ ಕೊಡ್ತಾರೆ. ಅವರಿಗೆ ಆಶ್ರಯ ಕೊಟ್ಟು ಅವರು ಮುನ್ಸಿಪಲ್ ಡಾಕ್ಟರ್ ಇದ್ದಾಗ ಬೆಂಗಳೂರಿಗೆ ಒಬ್ಬರು ಸನ್ಯಾಸಿ ಬರ್ತಾರೆ. ಕಲ್ಲಪ್ಪ ಛತ್ರ ಅಂತ ಇರುತ್ತೆ, ಆ ಛತ್ರದಲ್ಲಿ ಉಳ್ಕೊತಾರೆ ಅವರು. ಅವ್ರಿಗೆ ಇಲ್ಲಿ ಭಾಷೆ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಈ ಮನುಷ್ಯ ಡಾಕ್ಟ್ರು ಅಲ್ಲಿ, ಅವರಿಗೆ ಆ ಸನ್ಯಾಸಿಗೆ ಸಿಡುಬು ಬರುತ್ತೆ. ಇಲ್ಲಿ ಪ್ಲೇಗ್ ಊರಲ್ಲಿ, ಅಲ್ಲಿ ಸಿಡುಬು ಬರುತ್ತೆ. ಆ ಸಿಡುಬಿಗೆ ಏನು ಅಂತಂದರೆ, ಈ ಅಂಟು ರೋಗಗಳಿಗೆಲ್ಲ ಈ ಮುನ್ಸಿಪಲ್ ವೈದ್ಯರದ್ದೇ ಚಿಕಿತ್ಸೆ ಆಗಬೇಕು. ಡಾಕ್ಟ್ರೇ ಇರಲಿಲ್ಲ ಆವಾಗ, ಆಗಬೇಕು. ಅವರು ಚಿಕಿತ್ಸೆಗೆ ಹೋದಾಗ ಅವರಿಗೆ ಆ ಸನ್ಯಾಸಿ ನೋಡಿದರೆ ಒಂಥರ ಆಕರ್ಷಣೆ, ಎಲ್ಲ ಇದು ಮಾಡಿದ್ರೆ ಅಂದ್ಕೊಂಡು ಅವರಿಗೆಲ್ಲ ಚಿಕಿತ್ಸೆ ಕೊಡ್ತಾರೆ. ಅವ್ರ ಬಗ್ಗೆ ಶೇಷಾದ್ರಿಯವರ ಹತ್ರ ಹೇಳ್ತಾರೆ, ಇವ್ರಿಗೆ ಕನಿಕೆ ನಿಂತು. ಯಾಕೆಂದರೆ ಇವರನ್ನು ಆಶ್ರಯ ಕೊಟ್ಟು ಮೈಸೂರೇ ಸಾಕದಂಗೆ ಹೆಚ್ಚು ಕಮ್ಮಿ ಪಲ್ಪನ್ನು ಹೀಗೊಬ್ರು ಇದ್ದಾರೆ ಅಂದ್ಕೊಂಡು ಅವರು ನೋಡ್ತಾರೆ. ಶೇಷಾದ್ರಿಯವರು ಅವರ ಆಕರ್ಷಣೆಗೆ ಆಗ್ತಾರೆ. ಅವರು ಮಹಾರಾಜರಿಗೆ ಹೇಳ್ತಾರೆ. ಮಹಾರಾಜರು ಅವ್ರ ಆಕರ್ಷಣೆಗೆ ಬೆಂಗಳೂರು ಬಹಳಷ್ಟು ಜನ ಆ ಸನ್ಯಾಸಿ ಇದು ಮಾಡ್ತಾರೆ. ಕೊನೆಗೆ ಅವ್ರನ್ನ ಮೈಸೂರಿಗೆ ಆಹ್ವಾನಿಸ್ತಾರೆ. ಇಲ್ಲಿಂದ ಹೋಗಿ ಮೈಸೂರಲ್ಲಿ ನಿರಂಜನ ಮಠದಲ್ಲಿ ಅದರಲ್ಲೇ ಇರ್ತಾರೆ ಆ ಸನ್ಯಾಸಿ. ಅರಮನೆಯಲ್ಲಿ ಅವ್ರ ಇನ್ಫ್ಲೂಯೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ಮಹಾರಾಜರ ಮೇಲೆ ಅವ್ರ ಪ್ರಭಾವ ಎಷ್ಟು ಜಾಸ್ತಿ ಆಗುತ್ತೆ ಅಂತಂದರೆ, ಅವ್ರು ಇಲ್ಲಿಂದ ಮುಂದೆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕಾಗುತ್ತೆ ಆ ಸನ್ಯಾಸಿ. ಅದಕ್ಕೆ ಮಹಾರಾಜರೇ ಟಿಕೆಟ್ ವೆಚ್ಚವನ್ನು ಭರಿಸ್ತಾರೆ. ಯಾರು ಹೇಳಿ? ಸ್ವಾಮಿ ವಿವೇಕಾನಂದರು. ಒಂದು ಕೊಲ್ಲಪ್ಪ ಛತ್ರದಂಥ ಒಂದು ಸಣ್ಣ ಛತ್ರದಲ್ಲಿ ಒಬ್ಬ ಸನ್ಯಾಸಿಯಾಗಿ ಭಿಕ್ಷಾಟನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಅರಮನೆಯ ಸಂಬಂಧವನ್ನು ಕಲ್ಪಿಸೋದಕ್ಕೆ ಕಾರಣರಾದವರು ಯಾರು ಅಂತಂದರೆ, ಇವರು ಆಶ್ರಯ ಕೊಟ್ಟಂಥ ಡಾಕ್ಟರ್ ಪದ್ಮನಾಭನ್ ಪಲ್ಪು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.